ಅಮ್ಮಿ ಕಂಡು ಅದ್ ಎಷ್ಟು ದಿನ ಇದೆ ಅಂತ ಹೇಳು. ನಾನ್ ಲೆಕ್ಕದಲ್ಲಿ ವೀಕ್ ಅಂತ ತಾನೆ ನಿನ್ನ ಅಸಿಸ್ಟೆಂಟ್ ಆಗಿ ಇಟ್ಕೊಂಡಿರೋದು. ಅಸಿಸ್ಟೆಂಟ್ ಅಡ್ವೈಸ್ ಮಾಡಬಾರ್ದು, ಮುಚ್ಕೊಂಡು ಅದ್ ಎಷ್ಟು ದಿನ ಅಂತ ಹೇಳು. ಇನ್ನು 1.5 ತಿಂಗಳದೆ. 1.5 ತಿಂಗಳ? ಲೇ ಗೋವಿಂದ, ನಾನು ಏನೇನೆಲ್ಲ ಕದಿತೀನಿ, ನನ್ನ ಮಗನ್ ಸಮಯನೇ ಕದಿಯಕ್ಕಾಗಲ್ವಲ್ಲ. ಹೊಟ್ಟೆ ಖಾಲಿ ಇದ್ರೆ ಬಾಯಲ್ಲಿ ವೇದಾಂತ ಬರುತ್ತಂತೆ. ಮುದ್ದೆ ಆರೋಗುತ್ತೆ, ಊಟಕ್ಕೆ ಬರ್ರಿ. ಅದ ಬರಕ ಬಾ. ಹೊರಗಡೆ ಏನೇ ತಿಂದ್ರು ಮನೇಲಿ ಮುದ್ದೆ ಮುರಿದಾಗ್ಲೇ ಮನ್ಸಿಗೆ ನೆಮ್ಮದಿ. ಬಾ. ನನ್ನ ಪ್ರಾಣನು ನೀವೇ ಸರ್. ನಿಮ್ ಪ್ರೀತಿನ ಮುಟ್ಕೊಡು ಅಂತ ಕೇಳ್ತಾವಳೆ. ಅವಳೆ ಹೆಂಗ್ ಸರ್ ಮುಟ್ಕೊಡ್ಲಿ? ನನ್ನಿಂದ ಆಗಕ್ಕಿಲ್ಲ. ಎಷ್ಟು ಸುಸ್ತಾಗಿದ್ದೀರಾ ನೋಡಿ. ಏನಾರ ತಿಂದ್ರಾ? ಎಲ್ಲಿ ತಿಂದಿರ್ತೀರಾ? ಯಾರಾದರೂ ಕೇಳೋರಿದ್ರೆ ಅಲ್ವಾ? ನೀವು ಇಲ್ಲೇ ಕೂತೀರಿ, ನಾನು ಹೋಗಿ ಏನಾರು ತಿನ್ನೋದಕ್ಕೆ ತರ್ತೀನಿ. ಅವನ್ ಬೇರೆ ಇಲ್ಲ. ನಮ್ ಬಿಸ್ನೆಸ್ಸು ಆಸ್ಕೆ ಹಾಕೊಂಡು ಮೌಲಿಕೊಂಬಿಟ್ಟೈತೆ ನೋಡು. ಇನ್ಮೇಲೆ ಈ ಮನೆ ಜವಾಬ್ದಾರಿ ಎಲ್ಲ ನಿಂದೆ, ಗೊತ್ತಾಯ್ತಾ? ಜೋಶಿಂದ ಕೆಲಸ ಮಾಡ್ಬೇಕು. ಜೋಶಿಂದ ಕೆಲಸ ಮಾಡ್ತಾರೆ. ಬೇಕು ನನ್ ಮಗ ಕರ್ಕೊಂಡೋಗೋ ಮನೆ ಅಲ್ಲ, ದೊಡ್ಡ ಮನ್ಸ್ರು ಮನೆ. ಏನಾದ್ರೂ ಸಿಗಾಕೊಂಡ್ರೆ ಇಲ್ಲಿ ಮುದ್ದೆ ಮುರಿಯೋದಲ್ಲ, ಜೈಲಲ್ಲಿ ಮುರಿಬೇಕಾಗತ್ತೆ. ಅಯ್ಯೋ ನಿನ್ನ ಬಿಡ್ತು ಅನ್ನ. ಊಟ ಮಾಡು. ನಾನು 7 ಹೇಳ್ತೀನಿ, ನನ್ನ ಮ್ಯಾಗ ಕಾಣೆ ನಿಂಗೆ. ನಾನಾಗೆ ಈಸಿಯಾನ 7 ಗಂಟ. ನೀನ್ ಯಾರ ತವನು ಈಸಿಯಾನ 7ಬಾರ್ದು. ಯಾಕಮ್ಲಿ ನನ್ನ ಮಾತು ಕೇಳ್ತೀಯೋ ಇಲ್ವೋ? ಎಲ್ಲಿ ಮಾಡಿ ಸರ್ ಸಾಕು. ಅರೆ ನೀವು ತಿಂದಿರ ಎಷ್ಟು ವೀಕ್ ಆಗಿದ್ದೀರಾ ನೋಡಿ. ಸರಿ ಊಟ ಮಾಡಿ ಫಸ್ಟು. ಕಮಲಿ ರೆಸ್ಟ್ ತಗೋತಿದ್ದಾಳೆ ಅಂತ ಅನ್ಕೊಂಡಿದ್ದೆ. ನೀನ್ ಯಾಕೆ ಅವಳಿಗೆ ತಿನ್ನಿಸ್ತಿದೀಯಾ? ಕಮಲಿ, ಅಯ್ಯೋ ಓಕೆ, ನಾನು ಹೆಲ್ಪ್ ಮಾಡ್ಲಾ? ನೋ, ದಟ್ಸ್ ಓಕೆ, ಆಲ್ ಫೈನ್. ರಿಷಿ, ತಾರಾ ಆಂಟಿ ಕಾಲ್ ಮಾಡಿದ್ದಾರೆ. ಓಹೋ, ಅಮ್ಮ ಕಾಲ್ ಮಾಡಿದ್ರಾ? ನಾನು ಊಟ ಮಾಡಿಸ್ತಿದ್ದೆ, ಆಮೇಲೆ ಮಾಡ್ತೀನಿ. ಓಕೆ, ನಾನು ಮಾಡಿಸ್ತೀನಿ, ಕೊಡು.
ಮಾಡ್ತಿದ್ರೆ ಅದರ ಪರಿಣಾಮ ಏನು ಗೊತ್ತಾ? ಋಷಿ ತಿನ್ಸಿದ್ರೆ ಮಾತ್ರನಾ ನೀನ್ ತಿನ್ನೋದು? ನಾನ್ ತಿನ್ಸಿದ್ರೆ ತಟ್ಟೆ ನಾನು ಉಗ್ತೀಯ? ನನ್ ಮೇಲೆ ಅಷ್ಟೊಂದು ಕೋಪನ ಕಮ್ಲಿ? ಕಮ್ಲಿ ಅವರೇ, ಏನಿದೆಲ್ಲ? ಯಾಕೆ ಹೀಗೆ ಮಾಡಿದ್ರಿ? ನಾನು ಏನೇ ಹೇಳಿದ್ರು ಅದಕ್ಕೆ ಆಪೋಸಿಟೇ ಹೇಳ್ತಾಳೆ, ನನ್ನ ಮೇಲೆ ಕೂಗಾಡ್ತಾಳೆ. ಇನ್ನೂ ಹೇಳಬೇಕು ಅಂದ್ರೆ ದೊಡ್ಡಮ್ಮ ಸಾಯೋದಕ್ಕೆ ನಾನೇ ಕಾರಣ ಅಂತ ಹೇಳ್ತಾಳೆ ಋಷಿ. ಎಷ್ಟು ನೋವಾಗುತ್ತೆ ಗೊತ್ತಾ? ನನಗೆ ಇದನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಋಷಿ. ಪ್ಲೀಸ್ ಬಿ ಮೈ ಸಪೋರ್ಟ್ ಋಷಿ. ಏನಮ್ಮ ಅವನು ಇವನು ಅಂತ ಇದೆಯಾ? ಮರ್ಯಾದೆ ಮರ್ಯಾದೆ. ಏ ಗಣೇಶನ್ನೇ ಹೋಗ ಬಾರ ಅಂತೀನಿ, ನೀನ್ ಯಾವ ದೊಡ್ಡ ತೋಳಂದ್ರ ಅಂತ ನಿಂಗೆ ಮರ್ಯಾದೆ ಕೊಡ್ಬೇಕು ನಾನು? ಈ ಮುಟ್ಟಿಯಿಂದ ನಮ್ಮ ಮುಖ ಮೂತಿ ಊದಂಗೈತೆ. ಹೋಗಕ್ಕ ಹೋಗ, ಅವಳು ಬಾಯಿ ಮುಚ್ಚು. ನೋಡಮ್ಮ, ಲಾಟಿ ರುಚಿ ನೋಡಿ ಬಹಳ ದಿನಗಳಾಗಿರ್ಬೇಕು. ತೋರಿಸ್ಬೇಕಾ ನಿಂಗೆ? ಕರಿಯಮ್ಮ ನಿನ್ ಮೊಮ್ಮಗಳನ್ನ. CCTVಲಿ ಎಲ್ಲ ರೆಕಾರ್ಡ್ ಆಗಿದೆ. ಅವಳ ಜೊತೆ ಇನ್ನೊಬ್ಬ ಇರ್ತಾನಲ್ಲ, ಆ ಕರಿಯ, ಅವನು ಇಲ್ಲೇ ಇದ್ದಾನ? ರಿಷಿ ಸರ್ ಎದುರಿಗೆ ಈಟೆಲ್ಲ ನಾಟಕ ಮಾಡ್ತಾಳಲ್ಲ, ನಾನೇ ಅನ್ನ ಅವಳು ಹೇಳ್ದಂಗೆ ಅವರಿಂದ ದೂರ ಆಗಲಿಲ್ಲ ಅಂದ್ರೆ ಅವಳು ಏನ್ ಮಾಡಕ್ಕೂ ಹಿಂಜರಿಯಕ್ಕಿಲ್ಲ. ಅಪ್ಪ ಹಿಂಗೇನ? ಕಮ್ಲಿ ಅವರೇ, ಯಾಕೆ ಕರೆದ್ರು ಹಾಗೆ ಓಡ್ ಬಂದ್ರಿ? ಕಮ್ಲಿ ಅವರೇ, ನಿಂತ್ಕೊಳ್ಳಿ. ಏಯ್ ಕಳ್ಳಿ, ನಮ್ಮ ಹತ್ರನೇ ಚಮಕ್ ಕೊಡ್ತಿದೀಯಾ? ಎಷ್ಟು ಜನ ನೋಡಿಲ್ಲ ನಾವು. ನಿನ್ ಡವ್ ಎಲ್ಲ ನನ್ನ ಹತ್ರ ಬೇಡ. ಮಾಲೆಲ್ಲಿ? ಮಾಲು ಇಲ್ಲಿಂದ ಸೀದಾ ಹೋಗಿ ಲೊಡ್ಡೆ ಕೈ ಕಡೆ ತಿರ್ಕೊಂಡ್ರೆ ಅಲ್ಲೊಂದು ಮೇನ್ ರೋಡ್ ಸಿಗುತ್ತೆ. ಅಲ್ಲಿಂದ ಅರ್ಧ ಕಿಲೋಮೀಟರ್. ಏನು? ಅದೇ ಸರ್, ಮಾಲು. 4M ಮಾಲ್ ಕೇಳಿದ್ರಲ್ಲ, ಅದೇ. ನನ್ನ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ಯಾ? ಗಣೇಶ ವಿಗ್ರಹ ಎಲ್ಲಿದೆ ಹೇಳು. ಸರಿ ಸರಿ, ನಾನೇ ಗೊಣಗ್ತಿದ್ದೆ ಸಾಕಾ? ಕಮಲಿ, ನೀನು ಊಟ ಮಾಡಿದ್ಯೇನಮ್ಮ? ಆಯ್ತು ಅಜ್ಜಿ, ನೀವು ಮಾಡಿ.
ಆಹಾ, ಅಡಿಗೆ ಘಮಘಮ ಅನ್ನೋದು ನೋಡಿದ್ರೆ ಮೊಮ್ಮಗಳ ಕೈ ರುಚಿ ಗೊತ್ತಾಗತ್ತೆ. ಅದು CCTV ವಿಡಿಯೋ ಇದ್ದಿದ್ರೆ ನೀವು ಪ್ರೂಫ್ ಇಟ್ಕೊಂಡ್ ಬರ್ತಿದ್ರಿ ಅಲ್ವಾ ಸರ್, ಅದಕ್ಕೆ ಹೇಳ್ದೆ. ನಮ್ಮನ್ನೇ ಕೆಣಕ್ ಬೇಡ ಅಂಬಿಕಾ. ಗಣೇಶ ವಿಗ್ರಹ ಎಲ್ಲಿದೆ ಹೇಳು. ओ पुलिस जी, अंबिका नहीं अंबी बोलो. ನಿನ್ನನ್ನ ಹೀಗೆ ಕೇಳಿದ್ರೆ ಬಾಯ್ ಬಿಡಲ್ಲ. ನಿನ್ನನ್ನು ಎತ್ತಾಕೊಂಡು ಹೋಗಿ ಏರೋಪ್ಲೇನ್ ಹತ್ತಿದ್ರೆ ಆಗ ಎಲ್ಲ ಬಾಯ್ ಬಿಡ್ತೀಯಾ. 1 ಲಕ್ಷ ರೂಪಾಯಿ ವಿಗ್ರಹ ಕದ್ಕೊಂಬಂದು ಏನ್ ದಿಮಾಕಲ್ಲಿ ಮಾತಾಡ್ತಾ ಇದೀಯಾ? 1 ಲಕ್ಷ ಯಾಕೆ ಹಂಗೆ ಇಟ್ಕೊಂಡಿದ್ದೀರಾ? ಹಾ, ಮಾಡ್ತೀನಮ್ಮ. ಕಮಲಿ, ರಿಷಿ ಬಂದಿದ್ದಾನಾ? ಹೌದು ತಾತಯ್ಯ, ಬಂದವ್ರೆ. ಹೌದಾ? ಎಲ್ಲಿ ಮತ್ತೆ ಅವ್ನು ಬರ್ಲಿಲ್ವಲ್ಲ? ಅಂದ್ರೆ ಬಂದ್ರು, ಇವಾಗ ಹೊಂಟೋದ್ರು ಅಜ್ಜಿ. ಏನೋ ಕೆಲಸ ಐತೆ ಅಂತ. ರಿಷಿ ಬಂದು ಹೋದ್ರು ಸಹ ನೀನು ಇಷ್ಟೊಂದು ಡಲ್ ಆಗಿದೆಯಲ್ಲ ಕಮಲಿ, ಏನಾಯ್ತು? ನನ್ನ ಅವ್ವ ನನಗೆ ಕೊಟ್ಟೋಗವಳೆ. ನಾನು ಯಾಕೆ ದಿಗ್ಲು ಬೀಳ್ಬೇಕು? ಮೊದಲು ನೀವಿಬ್ರು ಊಟ ಮಾಡಿ. ನಗು ಅನ್ನೋದು ಆತ್ಮದಿಂದ ಬರಬೇಕು. ನೀನು ಹೀಗೆ ಮಾಡಿದ್ರೆ ನನಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ? ಏನೋ ಸಂಕಟ ನಿನ್ನ ಮನಸ್ಸನ್ನು ಕೊರಿತಾ ಇದೆ ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ ಕಮಲಿ. ಆದ್ರೆ ಅದನ್ನ ಹೆಂಗೆ ಹೇಳಿ ಅಜ್ಜಿ? ನಿಮ್ನೆಲ್ಲ ಬಿಟ್ಟೋದ್ರೇನೆ ನೀವು ಸೆಂದಾಗಿರಕ್ ಸಾಧ್ಯ ಅಂತ ಅನಿಕ ಹೇಳ್ತಾವಳೆ. ನಿಮ್ನ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ? ಹಿಂಗ್ ಕೇಳಿದ್ರೆ ಬಾಯ್ ಬಿಡಲ್ಲ. ಇವಳು ಕರ್ಕೊಂಡೋಗಿ ಸ್ಟೇಷನ್ ಏರೋಪ್ಲೇನ್ ಹತ್ತಿದ್ರೆ ಆಗ ಗಣೇಶನ ವಿಗ್ರಹ ಎಲ್ಲಿದಂತ ಹೇಳ್ತಾಳೆ. ಕರ್ಕೊಂಡ್ರಿ ಇವಳ. ಹೇಮ, ನನ್ ಮುಖ ನೋಡ್ತಾ ಇದ್ದೀರೋ? ಹಿಡೀರೋ ಅವಳನ್ನ. ಗಣೇಶ, ನಮ್ಮ ಅಂಬಿನ ಪೊಲೀಸ್ನವ್ರ ಕೈ ಸಿಕ್ದಂಗ್ ಮಾಡಪ್ಪ. ಮಾಡಿ. ನೀವು ಖುಷಿಯಾಗಿದ್ರೆ ನಂಗೂ ಖುಷಿನೇಯ. ನೀವಿಬ್ರು ಇರ್ಬೇಕಾದ್ರೆ ನಂಗೆ ಯಾವ ಚಿಂತೆ? ಕುಂತ್ಕೊಳ್ಳಿ, ಇಬ್ರು ಊಟ ಮಾಡಿ. ಕೂತ್ಕೊಳ್ಳಿ ಅಜ್ಜಿ, ತಾತಯ್ಯ. ನಡಿ ನಡಿ ಹೋಗೋಣ. ಸರಿ ಅಜ್ಜಿ, ನಾನು ಈ ತಟ್ಟೆ ಎಲ್ಲ ಮಡಗ್ಬಿಟ್ಟು ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಹಾ, ಗುಡ್. ಬಟ್ ಆಂಟಿ, ನಂಗೆ ಒಂದೇ ಒಂದು ಬೇಜಾರು. ಏನು? ರಿಷಿಗೆ ಬೇಜಾರಾಯ್ತಲ್ಲ ಅಂತ. ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಅನಿಕಾ, ಇದೆಲ್ಲ ಜಸ್ಟ್ ಟೆಂಪ್ರವರಿ ಅಷ್ಟೇ. ಮುಂದೆ ನಿನಗೋಸ್ಕರ ಕಾಯ್ತಿರೋ ದಿನಗಳನ್ನು ನೆನೆಸ್ಕೊ.
ಎಸ್ ಆಂಟಿ ಯು ರೈಟ್, ಹಾಗೆ ಮಾಡ್ತೀನಿ. ಬಾಯ್ ಆಂಟಿ. ಹಲೋ ಅಬ್ಬಾ, ಎಲ್ಲ ನಾನು ಅನ್ಕೊಂಡ ಹಾಗೆ ಆಗ್ತಿದೆ. ಐ ಆಮ್ ಸೋ ಹ್ಯಾಪಿ. ಬರ್ಬೋದಾ? ಮತ್ತೆ ನನ್ನ ಹುಡ್ಕೊಂಡು ಬಂದಿದ್ಯಾ? ಇವತ್ತಿನ ಕೋಟ ಮುಗ್ದೋಯ್ತಲ್ಲ, ಇನ್ನೇನು ಕೆಲಸ? ನಿಂತವ ಮಾತಾಡಬೇಕು. ಒಳಗೆ ಬರ್ಬೋದಾ? ಸರಿ ಬಾ. ಪರವಾಗಿಲ್ವೇ ಕಮ್ಲಿ? ನಾನು ಅನ್ಕೊಂಡಿದ್ಕಿಂತ ನಿನ್ ಪರ್ಫಾರ್ಮೆನ್ಸ್ ಜೋರಾಗೇ ಇದೆ. ಎಲ್ಲ ನೋಡ್ಕೊಳಕ್ಕೆ ಮಾಮ್ ಇದಾರೆ. ನಿನ್ಗೇನ್ ಕೆಲ್ಸ? ಅಪ್ಪ ಇನ್ನ ಅಜ್ಜಿ ನೋಡ್ಬೇಕಂತೆ. ವಾಟ್? ಆಟ ಆಡ್ತಿದ್ಯಾ? ಆ ಮುದ್ಕಿನ ಸುಮ್ನೆ ಬಿತ್ಕೊಂಡಿರಕ್ ಹೇಳು. ಅನಿಕಾ, ಮಾತಿನ ಮ್ಯಾಕೆ ನಿಗಾ ಇರ್ಲಿ. ನಿನಗೆ ನಿನ್ನಪ್ಪ ಇನ್ ಮ್ಯಾಕೆ ಪಿರುತಿ ಇಲ್ದೇ ಇರ್ಬೋದು, ಆದ್ರೆ ನಮ್ಗಂಗಲ್ಲ. ಅಜ್ಜಿಗೂ ಅವ್ರ ಮಗನ್ನ ನೋಡ್ಬೇಕು ಅನ್ನಿಸ್ತೈತೆ. ಅವ್ರ ಆಟೋನ್ ಕಾಳಜಿಯಿಂದ ಕೇಳ್ಬೇಕಾದ್ರೆ ನನ್ನ ಕೈ ಇಲ್ಲ ಅಂತ ಅನ್ನಕ್ ಆಗಿಲ್ಲ. ಕೀ ಕೊಡು ಅನಿಕಾ. ಅಲ್ಲಿ ಗ್ರ್ಯಾಂಡ್ ಎಂಟ್ರಿ ಐತೆ ಗೊತ್ತಾ? ಗಣೇಶನ್ ನೋಡಿ ತೂಕ ಚೆಕ್ ಮಾಡಿ ರೇಟ್ ಫಿಕ್ಸ್ ಮಾಡೋದಕ್ಕೆ ನಾನೇನು ಮಾರ್ವಾಡಿ ಅಂಗಡಿ ಸೇಟು ಅಲ್ಲ. ಅಣ್ಣ 5ನೇ ಕ್ಲಾಸ್ ಓದಿದ್ರು 5 ಕ್ಲಾಸ್ ಆಗಿ ಬದುಕ್ತಾವನೆ. ಅದು ಖುಷಿ ಪಡು, ಒಟ್ಟ ಅವ್ರ ಕಬಡ. ಈ ವಯಸ್ಸಾದ ಕಾಲದಲ್ಲಿ ನಿಮ್ಮನ್ನ ಕಟ್ಕೊಂಡು ಏಗ್ತಾ ಇದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ನಾನು ಇವಳು ಎಲ್ಲ ಹಾಳಾಗೋದ್ಲು. ಇವಳೇನಾರು ಅಪ್ಪಿ ತಪ್ಪಿ ಪೊಲೀಸ್ನವ್ರ ಕೈ ಸಿಕ್ಕಾಕೊಂಡ್ರೆ ಮೊದಲೇ ನಮ್ಮ ಬಿಸ್ನೆಸ್ಸು ರೊಗ್ಗೊತ್ಕೊಂಡು ಮಲಗೈತೆ, ಆಮೇಲೆ ಮಣ್ಣೊತ್ಕೊಂಡು ಮಲಗುತ್ತಲ್ವಲ್ಲ. ಪ್ಲೀಸ್ ಅನಿಕಾ, ಇಲ್ಲ ಅನ್ಬೇಡ. ಫೈನ್, ನಾನು ಕೀ ಕೊಡಲ್ಲ, ರೂಮ್ ಓಪನ್ ಮಾಡ್ಕೊಡ್ತೀನಿ. ಹೋಗ ಅಜ್ಜಿ ಕರ್ಕೊಂಬಾ. ಸರಿ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಿನ್ ಮೇಲೆ ಕಾಳಜಿ ಇದ್ದಿದ್ದು ನನ್ಗೇನೆ. ಹೌದಾ? ಥ್ಯಾಂಕ್ಸ್ ಕಣೋ ಚಮ್ಟಿ. ಸುಳ್ಳೇಟನ್ ಸುಳ್ಬುರ್ಕ. ಅದ್ ಸರಿ ಗಣಕ, ಪೊಲೀಸವರಿಂದ ಹೆಂಗ್ ಎಸ್ಕೇಪ್ ಆದೆ ಅಂತ. ಮಗ, ಈ ಅಂಬಿಗೆ ಈ ತರ ಎಸ್ಕೇಪ್ ಆಗೋದೆಲ್ಲ ಬಿಸ್ಕೆಟ್ ತಿಂದಂಗೆ. ಪೊಲೀಸ್ನವರು ಅವ್ರ ಟ್ರೈನಿಂಗ್ ಅಲ್ಲೂ ಹಿಂಗೆಲ್ಲ ಓಡಿರಲ್ಲ. ನಾನ್ ನೋಡಿದ ಸ್ಪೀಡ್ಗೆ ಅವ್ರು 2 ದಿನ ಸುಧಾರಿಸ್ಕೋಬೇಕು. ಅಪ್ಪಿ ತಪ್ಪಿ ಸಿಕ್ಕಾಕೊಂಡ್ಬಿಟ್ಟಿದ್ರೆ ಅಬ್ಬಾ ಅದೇ ಭಯ ಕಣಕ. ಭಯನ? ಯಾಕೋ ಭಯ ಹೆಚ್ಚಂತಿ? ಒಂದ್ ಹೇಳ್ತೀನಿ, ತಿಳ್ಕೊ. ಹಂಗೆ ಕೋತಿಗಳು ನೀವು. ಹೆಂಗೆ ಸಿಕ್ಬಿಟ್ರೆ ಇರೋ ಇದನ್ನ ಮೋರಿಗೆ ಹಾಕ್ಬಂದು ನಿಮಗ್ ಬುದ್ಧಿ ಕಾಯಿಸ್ತೀನಿ. ಉಟಾರು ಹಂಗೆ ಮೋರಿಲ್ ಬಿದ್ದೋಗ್ಬಿಟ್ಯಾ? ರೈಟ್. ಗೊಂಬೆ ಆಡ್ಸೋನು
ಮೇಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಸನ್ನು ಗೊಂಬೆ ಆಡ್ಸೋನು. ಚಮಟೆ ಇದೇ ಮನೆನಾ? ನಮ್ಮ ಸೌಂಡ್ ಬಾಕ್ಸ್ ಅಜ್ಜಿ ಹಣೆಗೂ ಇದೇ ಮನೆ. ಹಂಗಾರೆ ನೀನ್ ಇಲ್ಲೇ ನಿಂತ್ಕೊಂಡಿರು, ನಾನು ಹಿಂಗ್ ಬರ್ತೀನಿ. ನಮ್ಮ ಮನೆ ದೇವ್ರ ಮೇಲಾಣೆ ಇವತ್ತು ಎತ್ತಾಕೊಂಡು ಹೋಗೋದೆ ಮಾಡ್ಲೇಬೇಕು. ಕೌ ಏನ ನಮ್ಮ ಸಿಗ್ನೇಚರೇ ಮರ್ತೋಗ್ಬಿಟ್ಟ. ಅಯ್ಯೋ ಹೌದಲ್ವಾ? ಹೌದಾ, ಪೊಲೀಸ್ ಬೀಟ್ ಹೊಡಿತಿರ್ತಾರೆ, ಬಂದ್ರೆ ಸಿಗ್ನಲ್ ಕೊಡು. ನಾನಿರೋದೆ ಅದಕ್ಕಲ್ವಾ, ಹೋಗಿ ಹುಷಾರು. ಹಲೋ, ತಗ್ಲಾಕೊಂಬಿಟ್ನಾ? ಚಂದ್ರು ಏನಾಯ್ತು? ಯಾಕೋ ಹೀಗೆ ಆಡ್ತಿದ್ಯಾ? ಕಮಲಿ, ಏನಮ್ಮ ಇದು? ಏನಾಗಿದೆ ಚಂದ್ರುಗೆ? ಅಪ್ಪಯ್ಯ ಇಲ್ಲಿ ನೋಡಿ, ನಾನಪ್ಪಯ್ಯ ಕಮ್ಲಿ. ಅಪ್ಪಯ್ಯ ಅಜ್ಜಿ ತಾತಯ್ಯ ಬಂದವ್ರೆ, ನೋಡಿ ಅಪ್ಪಯ್ಯ. ಅಪ್ಪಯ್ಯ ನಿಮ್ಮಮ್ಮ ಕಣೋ, ಚಂದ್ರು ಮಾತಾಡೋ. ಚಂದ್ರು ಯಾಕೋ ಹೀಗ್ ಮಾಡ್ತಾ ಇದೀಯಾ? ಚಂದ್ರು ಏನಾಯ್ತು ನಿನ್ಗೆ? ಏನಾಯ್ತು? ಯಾಕೋ ಹೀಗ್ ಆಡ್ತಾ ಇದೀಯಾ? ಚಂದ್ರು ಮಾತಾಡೋ. ಚಂದ್ರು ಚಂದ್ರು ಅಪ್ಪಯ್ಯ. ನನ್ನ ಮಗ ಕಣ ಚಂದ್ರು. ರಿಷಿ, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಹೇಳಿಮ್ಮ. ಅನ್ನಪೂರ್ಣಮ್ಮ ಅವ್ರನ್ನ, ಸದಾನಂದ ಅವ್ರನ್ನ ಮಾತಾಡ್ಸಿದ್ಯಾ? ಇಲ್ಲ. ಚಂದ್ರಕಾಂತ್ ಅವ್ರನ್ನ? ಇಲ್ಲಮ್ಮ, ಮಾತಾಡ್ಸೋದಕ್ಕಾಗಲಿಲ್ಲ. ಈಗ ಮುಂದಿನ ಪ್ರಶ್ನೆ ಏನು ಕೇಳ್ತೀರಾ ಅಂತ ನನಗೆ ಗೊತ್ತು. ಕಮಲಿನ ಅನ್ಕೊಂಡೆ ಅವಳೇನ ನಿನ್ ಮೂಡ್ನ ಅಪ್ಸೆಟ್ ಮಾಡಿ ಕಳ್ಸಿದ್ದು. ಏನಿನ್ನೂ ಇಲ್ಲೇ ನಿಂತಿದ್ಯಾ? ಯಾಕಮ್ಮ ಕಮಲಿನ್ ಯಾವಾಗಲೂ ಬೈತಾ ಇರ್ತೀರಾ? ಶಿ ಇಸ್ ಇನ್ನೋಸೆಂಟ್. ಇನ್ನೋಸೆಂಟ್? ಶಿ ನೋಸ್ ಎವ್ರಿಥಿಂಗ್.
ಸತ್ಯ ಬಾಯ್ಲಿ ಏನು ಏನ್ ಗೊತ್ತಾ 2 ನಿಮಿಷದ ಮೇಲೆ ನಾನು ನನ್ನ ಮಗನ ಹತ್ರನೂ ಡೀಸೆಂಟಾಗಿ ಮಾತಾಡಲ್ಲ. ನಿಮ್ಮ ಮನೆಯವರೆಲ್ಲ ನನ್ನ ಬಾಯಲ್ಲಿ ಬರೋಕ್ಕೂ ಮುಂಚೆ ಇಲ್ಲಿಂದ ಹೋಗ್ತಾ ಇರ್ತೀನಿ. ಏನು ಈ ಅಮ್ಮ ಹಿಂಗೆ ಮಾತಾಡ್ತಾವಳೆ? ತಲೆಗೇನಾದರೂ ಏಟು ಬಿದ್ದು ಮೆಂಟ್ಲಾಗೋಳ? ನಿಮ್ಮ ಫ್ರೆಂಡಿಗೆ ಫ್ಯೂಚರಲ್ಲಿ ಹಸ್ಬೆಂಡ್ ಆಗೋ ನಾನು ಏನು ಹೀಗೆಲ್ಲ ಮಾತಾಡ್ತೀರಲ್ಲ? ರೂಮ್ನ ನನ್ನ ಕೇಳ್ದೆ ಓಪನ್ ಮಾಡಬೇಡ ಅಂತ ಹೇಳಿದ್ದೆ, ಆದ್ರೂ ಈಗ ಮಾಡಿದ್ಯಲ್ಲ ಕಮಲಿ. ಮೀನಾಕ್ಷಿ ಫ್ರೆಂಡು ನಮ್ಮ ಓನರ್ ಗಾಡಿನ ದೇಪ್ಕೊಂಡು ಹೋಗ್ತಾ ಇದ್ದಾಳಲ್ಲಪ್ಪ. ಮೀನಾಕ್ಷಿ ಗಾಡಿ ಕಳಿ. ಅಯ್ಯೋ ಮೀನಾಕ್ಷಿ ಇನ್ನು ಈ ಕಣ್ಣಲ್ಲಿ ಏನೇನು ನೋಡಬೇಕು? ನಿನ್ನ ಫ್ರೆಂಡು ಕಳ್ಳಿ ಅಂದ್ರೆ ನೀನು ಕಳ್ಳಿರಾ? ಒಂಟಿ ಸೀನು ಬೇರೆ. ಹೌದು ಅಜ್ಜಿ, ನೀವಿಲ್ಲ ಅಂದ್ರೆ ನಾವೆಲ್ಲ ಹೇಗೆ? ಹಾಗೆಲ್ಲ ಮಾತಾಡಬೇಡಿ ಪ್ಲೀಸ್. ದಡ್ಡಿ, ಈಗ ಡ್ಯಾಡ್ನ ಈ ಸ್ಥಿತಿಯಲ್ಲಿ ನೋಡಿ ಆ ಇಬ್ರು ಮುದುಕರು ಹೊಗೆ ಹಾಕಿಸ್ಕೊಬೋದೇನೋ. ಅನಿಕಾ, ಅಬ್ಬಿ ಬಾರೇ ಬಾ, 2 ಚಕ್ರ ಕುದುರೆನ ಎತ್ತಾಕ ಬಂದ್ಬಿಟ್ಟ. ಅಜಯ್, ನನಗೂ ಹ್ಯಾಂಡ್ ಹೊಡಿ. ನೀನ್ ಗಾಂಡ್ ಹೊಡಿಯಲ್ಲ. ಈ ಗಾಡಿ ಕೊಕ್ಕೊಟ್ಟು ತಂದಿದ್ದು ನೀನಾ ನನ್ನ ಮೊಮ್ಮಗಳ? ನಾನೇ. ನಮ್ಮ ಜೊತೆನೇ ಇದ್ಲು. ಹಾಗಿದ್ರೆ ಇದೆಲ್ಲ ಅವಳ್ದೇ ಕಿತಾಪತಿ ಬಿಡು. ಇಲ್ಲ ರಚನಾ, ಅನಿಕಾ ಏನು ಮಾಡಿಲ್ಲ. ಆ್ಯಂಡ್ ನಾನು ಅಲ್ಲೇ ಇದ್ನಲ್ಲ, ನನ್ನ ಕಣ್ಣಾರೆ ನೋಡಿ ನೀ ಕಮಲಿ ಅವ್ರು ಹೇಗೆ ಆಡ್ತಿದ್ರು ಅಂತ. ಇನ್ಫ್ಯಾಕ್ಟ್ ಅನಿಕಾ ಕಮಲಿ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡಿದ್ಲು. ನಾಟಕ. ಅನಿಕನ್ ಬಗ್ಗೆ ನಿನಗೆ ಗೊತ್ತಿಲ್ವಾ ಅಣ್ಣ? ಇಷ್ಟೆಲ್ಲ ಆದ್ಮೇಲೂ ನೀನು ಅವಳನ್ನ ನಂಬ್ತೀಯಾ? ತನಗೆ ಬೇಕಾದ್ನ ಸಾಧಿಸ್ಕೊಳಕ್ಕೆ ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ. ನೀನು ಅವಳನ್ನ ನಂಬೇಡ ಪ್ಲೀಸ್. ಇರು, ನಾನು ನಿಂಗೆ ಫೋನ್ ಮಾಡ್ತೀನಿ. ಜೋಳು, ಅಜ್ಜಿ ತಾತಯ್ಯ ಅಪ್ಪಯ್ಯನ ನೋಡಕ್ ಬರ್ತವ್ರೆ ಅಂತ ನಾನು ಹೇಳಿದ್ದೆ ತಾನೆ. ಬೇಕು ಅಂತ ಹಿಂಗ್ ಮಾಡ್ದ? ಬಿಡೆ ಕೈನಾ. ಅಯ್ಯೋ ಕಮಲಿ, ಬೇಬಿ ಇವ್ರ ಹತ್ರ ಏನು ಮಾತು? ನಡಿ ಹೋಗೋಣ. ವೇಟ್ ಮಾಮ್, ಇಷ್ಟು ದಿನ ಇವಳೇ ಮಾತಾಡ್ತಿದ್ಲಲ್ಲ, ಈಗ ನನ್ನ ಸಾರಥಿ. ನೀವು ಹೋಗಿರಿ, ನಾನು ಬರ್ತೀನಿ. ಹೆಸರಿನ ಕಮಲಿ, ನನ್ನನ್ನ ಕೀಳಾಗಿ ನಡೆಸ್ಕೊಂಡವರು ಯಾರು ಉಳಿಬಾರ್ದು. ಅಲ್ಲ ಕಮಲಿ, ನೀನ್ ಯಾಕವ ಈಟೊಂದು ಮೆತ್ತಗಾಗೋದೆ?
ಅವಳು ಮಾತಾಡ್ತಾ ಇರೋದು ಕೇಳಿಸ್ಕೊಂಡ್ರೆ ನನಗೆ ನಾಲ್ಕು ಬಾರಿಸ್ಬೇಕು ಅನ್ನಿಸ್ತಾ ಇತ್ತು. ನೀನ್ ನೋಡಿದ್ರ ಕಮಲಿ, ರಿಷಿ ಸಾರು ಅನಿಕಾ ನಿನ್ ಫೋನ್ ಕಿತ್ಕೊಂಡಿದ್ಲಲ್ಲ, ಅದಕ್ಕೆ ರಚನೆಗೆ ನನ್ನ ಫೋನಿಗೆ ಮಾಡಕ್ಕೆ ಹೇಳಿದ್ದೆ. ತಗೋ ಮಾತಾಡು. ಏನಾಯ್ತು ಕಮಲಿ? ಅನಿಕಾ, ರಿಷಿ ಹತ್ರ ಮಾತಾಡ್ಬೇಡ ಅಂತ ಕಮಲಿಗೆ ಅನಿಕಾ ಹೇಳಿರ್ತಾಳೆ ಅಂತಿದ್ಯಾ? ಐ ಡೋಂಟ್ ಥಿಂಕ್ ಸೊ. ಅನುಮಾನಕ್ಕೂ ಒಂದು ಮಿತಿ ಇರುತ್ತೆ ರಚನಾ. ನೋಡು ರಿಷಿ, ಈಗಷ್ಟೇ ಅವಳು ತಾಯಿನ ಕಳ್ಕೊಂಡಿದ್ದಾಳೆ, ಅದಕ್ಕೆ ಹೀಗೆಲ್ಲ ಆಡ್ತಿದ್ದಾಳೋ ಏನೋ. ಇಂಥ ಟೈಮಲ್ಲಿ ನಾವು ಅವಳ ಜೊತೆ ಇರಬೇಕು. ನೀನೇನು ತಲೆ ಕೆಡಿಸ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ಈಗ ಮಲ್ಕೋ, ನಾಳೆ ನಾವೆಲ್ಲರೂ ಅಲ್ಲಿಗೆ ಹೋಗಿ ಬರೋಣ. ₹100 ಯಾರಾದ್ರೂ ಭಿಕ್ಷೆ ಕೊಡ್ತಾರಾ ಹೇಳು? ನೋಡು, ಹುಷಾರಾಗಿ ಖರ್ಚು ಮಾಡು. ಹೊರಡಿರ್ತಾರೆ, ಕದ್ದು ಬಿಡ್ತಾರೆ. ಏನು ಜೋಪಾನ. HMT ಉಳಿದ್ರೆ ಬ್ಯಾಂಕಲ್ಲಿ ಇಡು. ಸೇವಿಂಗ್ಸ್ ತುಂಬಾನೇ ಇಂಪಾರ್ಟೆಂಟ್. ಅಯ್ಯ ನಿನ್ ಮಜ್ಜೆ ಏನಂದ್ರೆ? ಅದು ನೀನು ಅಜ್ಜಿ ಇಬ್ರು ಸೇರ್ಕೊಂಡು ಹೇಳ್ತಿದ್ದೀರಾ ಆದ್ರೆ ಒಳ್ಳೇದಕ್ಕೆ ಹೇಳ್ತಿದ್ದೀರಾ ಅಂದೆ. ನಾವ್ ಯಾವಾಗ್ಲೂ ಸರಿಯಾಗೇ ಹೇಳೋದು. ಸರಿ ಬಿಡು, ಮಾಲ್ ಸೇಲ್ ಆದ್ಮೇಲೆ ನಿಂಗೆ ಇನ್ನೊಂದು ಸ್ವಲ್ಪ ದುಡ್ಡು ಕೊಡ್ತೀನಿ. ಇನ್ನೊಂದು ಸ್ವಲ್ಪ ದುಡ್ಡು ಕೊಡ್ತೀಯಾ? ಎಷ್ಟು ಕೊಡ್ತೀಯ ಅಜ್ಜಿ? ₹10 ಕೊಡ್ತೀನಿ.